ರತಿಪುರ ಹೆಸರಿನ ಒಂದು ಸುಂದರವಾದ ಊರಿತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಕೂಡ ಬಡವ ಆಗಿರ್ಲಿಲ್ಲ. ಒಂದು ದಿನ ಈ ಊರಲ್ಲಿ ವಾಸ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಮತ್ತೆ ಒಂದು ಮುರಿದೋಗಿರೋಂತ ಹಳೆ ಮನೆಯನ್ನ ಉಪಯೋಗಿಸ್ತಾನೆ. ಮತ್ತೆ ಊರಿನ ಮುಖ್ಯಸ್ಥನ ಹತ್ರ ಕೆಲ್ಸ ಕೇಳೋದಕ್ಕೆ ಅಂತ ಹೋಗ್ತಾನೆ. ಏನಪ್ಪಾ, ಈ ಊರಿಗೆ ಹೊಸಬನಾ? ಎಲ್ಲಿಂದ ಬಂದಿದ್ಯಾ? ಅಯ್ಯೋ, ನಾನಂತೂ ಇಲ್ಲೇ ಪಕ್ಕದ ಊರಲ್ಲಿ ವಾಸವಾಗಿದ್ದೆ. ಈಗ ಯೋಚಿಸ್ತಾ ಇದ್ದೀನಿ ಇಲ್ಲೇ ಇರ್ಬೇಕು ಅಂತ. ಓ ಹಾಗೆ, ಆದ್ರೆ ನೀನು ಇಲ್ಲಿ ಎಲ್ಲಂತ ಇರ್ತೀಯ? ಮುಖ್ಯಸ್ಥರೇ, ನಾನು ಇದೇ ಊರಿನಲ್ಲಿ ಒಂದು ಹಳೆ ಮನೆ ನೋಡಿದ್ದೀನಿ. ಯೋಚಿಸ್ತಾ ಇದ್ದೀನಿ ಅಲ್ಲೇ ಇರೋಣ ಅಂತ. ಓಹೋ, ಹಾಗಿದ್ರೆ ನೀನು ಆ ಹಳೆ ಮನೇಲಿ ಇರ್ಬೇಕು ಅಂತಿದ್ಯಾ? ಏನೂ ಪರವಾಗಿಲ್ಲ, ಇರ್ಬಹುದು. ಆದ್ರೆ ನೀನು ಈ ಊರಲ್ಲಿ ಜಾಸ್ತಿ ದಿನ ಇರಕ್ಕಾಗಲ್ಲಪ್ಪ. ಅದ್ಯಾಕ್ ಮುಖ್ಯಸ್ಥರೇ? ಈ ಊರಲ್ಲಿ ಯಾವುದೇ ವ್ಯಕ್ತಿ ಕೂಡ ಬಡವನಾಗಿಲ್ಲ. ನಿನ್ನ ಒಬ್ಬನ್ ಬಿಟ್ಟು ಊರವರು ನಿನ್ನ ಸೇರಿಸ್ಕೊಳಲ್ಲಪ್ಪ. ಅಯ್ಯೋ ಮುಖ್ಯಸ್ಥರೇ, ನಾನಿಲ್ಲಿಗೆ ಬರ್ಬೇಕಾದ್ರೆ ನನ್ ಜೊತೆ ತುಂಬಾ ದುಡ್ಡು ತಗೊಂಡ್ ಬಂದಿದ್ದೀನಿ. ನಾನ್ ಬಡವ ಅಂತ ಅನ್ಕೊಂಡು ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಆ ಹಳೆ ಮನೆನ ಹೊಸ ರೀತಿಯಲ್ಲಿ ಕಟ್ತೀನಿ. ಮತ್ತೆ ನನ್ನ ಹುಡ್ಕೊಂಡು ಯಾಕೆ ಬಂದಿದ್ಯಾ? ನಾನು ಅನ್ಕೊಂಡೆ ಕೆಲ್ಸ ಏನೋ ಹುಡ್ಕೊಂಡು ಬಂದಿದ್ಯಾ ಅಂತ. ಹಾ, ಖಂಡಿತವಾಗ್ಲೂ ನೀವು ಸರಿಯಾಗಿ ಅನ್ಕೊಂಡಿದ್ದೀರಾ. ನಾನ್ ಮನೆ ಕಟ್ಟಿದ್ಮೇಲೆ ನನಗೊಂದು ಕೆಲ್ಸ ಅಥವಾ ಯಾವ್ದಾದ್ರು ಅಂಗಡಿ ಓಪನ್ ಮಾಡೋ ಅವಶ್ಯಕತೆ ಬಂದೇ ಬರುತ್ತೆ. ಅದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೀಗೆ, ಸರಿ. ಬಜಾರಲ್ಲಿ ನಂದೇ ಒಂದು ಅಂಗಡಿ ಪಾಳು ಬಿದ್ದಿದೆ, ನೀನ್ ಅದನ್ನೇ ತಗೋಬಹುದು. ಮತ್ತೆ ಮನೆ ಕಟ್ಸೋದಕ್ಕೆ ಜನ ಎಲ್ಲಿ ಸಿಗ್ತಾರೆ? ಅವ್ರನ್ನೆಲ್ಲ ಪಕ್ಕದೂರಿಂದ ಕರೆಸ್ಬೇಕು ಅಷ್ಟೇ. ನೀನ್ ಚಿಂತೆ ಮಾಡ್ಬೇಡ. ಇವತ್ತು ಒಂದಿನ ಮನೇಲಿ ಕಳಿ, ನಾಳೆ ಆಗ್ತಿದ್ದಾಗೆ ನಾನು ಅವ್ರನ್ನ ಅಲ್ಲಿ ಕಳ್ಸ್ಕೊಡ್ತೀನಿ. ಸರಿ ಮುಖ್ಯಸ್ಥರೇ, ನೀವ್ ಹೇಳ್ದಾಗೆ ಆಗ್ಲಿ. ಈ ಮಾತನ್ನ ಹೇಳಿ ಲಚ್ಚು ಅಲ್ಲಿಂದ ತನ್ನ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಮತ್ತೆ ಮುಖ್ಯಸ್ಥ ಮುಗುಳ್ನಗ್ತಾ ಇರ್ತಾನೆ. ಸಂಜೆ ಆಗಿರತ್ತೆ. ಮತ್ತೆ ಮುಖ್ಯಸ್ಥನ ಮನೆಗೆ ಇಬ್ರು ವ್ಯಕ್ತಿಗಳು ಬರ್ತಾರೆ. ಲಲಿತ್ ಮತ್ತೆ ಮೋಹಿತ್, ಒಂದು ಹೊಸ ಕೆಲ್ಸ ಬಂದಿದೆ. ಯಾವ ಕೆಲ್ಸ ಮುಖ್ಯಸ್ಥರೇ? ಈ ಊರಿನ ತೀರದಲ್ಲಿ ಒಂದು ಹಳೆ ಮನೆ ಇದೆಯಲ್ಲ, ಅಲ್ಲಿಗೊಬ್ಬ ಹೊಸ ವ್ಯಕ್ತಿ ಬಂದಿದ್ದಾನೆ. ಲಚ್ಚು ಅಂತ ಅವನ ಹೆಸರು. ಹೇಳ್ತಾನೆ ಅವನ ಹತ್ರ ದುಡ್ಡು ತುಂಬಾ ಇದೆ ಅಂತ. ಹಾಗೆ ಅಂಗಡಿ ಕೂಡ ಓಪನ್ ಮಾಡ್ಬೇಕು ಅಂತಿದ್ದ. ಅದು ಸಾಲದೆ ಈಗ ಮನೆ ಕೂಡ ಮಾಡ್ತಾ ಇದ್ದಾನೆ. ಹಾಗಿದ್ರೆ ನಾವೀಗ ಏನ್ ಮಾಡೋದು? ಮನೆ ಮಾಡ್ಬೇಕಾ? ಮೋಹಿತ್, ಮೊದ್ಲು ಪೂರ್ತಿಯಾಗಿ ಕೇಳಿಸ್ಕೊಳ. ಇವ್ರು ಹೇಳಿದ್ರು ಅವನು ತುಂಬಾ ದುಡ್ಡು ತಂದಿಯಾನೆ ಅಂತ, ಅಲ್ವಾ ಮುಖ್ಯಸ್ಥರೇ? ನೀನ್ ಸರಿಯಾಗಿ ಹೇಳ್ತಿದ್ಯಾ. ಓ, ಇದಾ ವಿಷಯ? ಹಾಗಿದ್ರೆ ಅವ್ನ ಮನೆ ಕಟ್ಟೋದಕ್ಕೆ ನಾವು ನಾಳೆನೇ ಹೋಗ್ತೀವಿ. ಮತ್ತೆ ಸಂಜೆ ಅಷ್ಟರಲ್ಲಿ ಕೆಲ್ಸ ಮಾಡಿ ಮುಗಿಸ್ತೀವಿ. ಸರಿ, ಹಾಗಿದ್ರೆ ನೀವಿಬ್ರು ಕೆಲ್ಸ ಶುರು ಮಾಡ್ಕೊಳ್ಳಿ. ಮಾರನೇ ದಿನ ಲಲಿತ್ ಮತ್ತೆ ಮೋಹಿತ್ ಲಚ್ಚು ಮನೆ ಮುಂದೆ ನಿಂತಿರ್ತಾರೆ. ಏನಣ್ಣ ಲಚ್ಚು, ಏನ್ ಒಳಗಡೆ ಮಲಗಿದ್ಯಾ? ಮುಖ್ಯಸ್ಥರು ನಮ್ಗೆ ಹೇಳಿದ್ದು ಇದೇ ಮನೆ ಅಂತ, ಆದ್ರೆ ಕಾಣಿಸ್ತಿಲ್ವಲ್ಲ ಎಲ್ಲ ಹೋದ್ರು ಅಂತ. ಆಗ ಬಾಗಲ್ ತೆಗ್ದು ಲಚ್ಚು ಹೊರಗಡೆಗೆ ಬರ್ತಾನೆ. ಹಾ ಅಣ್ಣ, ನಾನೇ ಲಚ್ಚು ಅಂತ. ಮತ್ತೆ ಇದೇ ಮನೆ ನಾನು ಖರೀದಿ ಮಾಡಿದ್ದು. ನೀವಿದ್ನ ಹೊಸದಾಗಿ ಮಾಡಿದ್ರೆ ಸಾಕು. ಚಿಂತೆ ಮಾಡಬೇಡಿ, ಎಲ್ಲ ಖಾಲಿ ಮಾಡ್ಬಿಡ್ತೀವಿ. ಮತ್ತೆ ಈ ಪಾಳು ಬಿದ್ದಿರೋ ಮನೆ ಹೊಸ ಮನೆ ತರ ಹೊಳೆಯುತ್ತೆ. ಸರಿ ಅಣ್ಣ, ಮತ್ತೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಕೆಲ್ಸ ಆಗ್ತಿದ್ದಾಗೆ ನಾನು ದುಡ್ಡನ್ನ ಕೊಟ್ಬಿಡ್ತೀನಿ. ಲಲಿತ್ ಮತ್ತೆ ಮೋಹಿತ್ ಮನೆ ಒಳಗಡೆ ಬರ್ತಿದ್ದ ಹಾಗೆ ಅವ್ರು ನೋಡ್ತಾರೆ, ಅಲ್ಲಿ ಕೇವಲ ಒಂದು ಪೆಟ್ಟಿಗೆ ಇಟ್ಟಿರ್ತಾನೆ. ಮತ್ತೆ ಒಂದು ಬಟ್ಟೆ ಗಂಟು ಇರುತ್ತೆ. ಸರಿ ಅಣ್ಣ, ಹಾಗಿದ್ರೆ ನಾವಿಬ್ರು ಕೆಲಸ ಶುರು ಮಾಡ್ಕೋತೀವಿ. ಸರಿ, ನೀವಿಬ್ರು ಕೆಲಸ ಶುರು ಮಾಡ್ಕೊಳ್ಳಿ. ಏನಾದ್ರೂ ಬೇಕಿದ್ರೆ ನನ್ನ ಕರೀರಿ. ಸರಿ ಅಣ್ಣ ಅವ್ರೆ. ಅವ್ರಿಬ್ಬರಿಗೂ ಕೆಲ್ಸ ಮಾಡ್ತಾ ಮಾಡ್ತಾ ತುಂಬಾ ಸಮಯ ಆಗ್ಬಿಡತ್ತೆ. ತುಂಬಾ ಬಿಸಿಲಾಗಿರತ್ತೆ. ಲಚ್ಚು ಹೇಳ್ತಾನೆ, ಅಣ್ಣ, ನಾನ್ ನಿಮ್ಮಿಬ್ರಿಗೂ ತಿನ್ನಕ್ಕೆ ಅಂತ ಏನಾದ್ರೂ ತಗೊಂಡ್ ಬರ್ತೀನಿ. ಸರಿ ಅಣ್ಣ, ಹೊಟ್ಟೆನೋ ತುಂಬಾ ಹಸುವಾಗ್ತಾ ಇದೆ. ನೀವು ಬರೋ ಅಷ್ಟರಲ್ಲಿ ನಾವ್ ಇವತ್ತಿನ ಕೆಲ್ಸನ ಪೂರ್ತಿ ಮಾಡಿ ಮುಗಿಸ್ತೀವಿ. ಹಾ, ಎಲ್ಲ ಖಾಲಿ ಮಾಡ್ಬಿಡ್ತೀವಿ. ಹಾ ಹಾ, ಸರಿ ಅಣ್ಣ, ನೀವಿಬ್ರು ಕೆಲಸ ಮಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ. ಲಚ್ಚು ಅಲ್ಲಿಂದ ಈ ಮಾತನ್ನ ಹೇಳಿ ಹೊರಟ್ಬಿಡ್ತಾನೆ. ಅಣ್ಣ ಅಣ್ಣ, ಇವನಂತೂ ಹೋಗ್ಬಿಟ್ಟ. ಇವಾಗ ನಾವು ಬಂದಿರೋ ಕೆಲ್ಸನ ಮಾಡೋಣ. ಕೆಲ್ಸ ಅಂತೂ ಬರ್ತಿದ್ದಾಗೆ ಮುಗ್ದೋಯ್ತು ಮೋಹಿತ್. ಅದು ಹೇಗೆ ಅಣ್ಣ? ಅಲ್ಲಿ ನೋಡು, ಕೇವಲ ಒಂದು ಗಂಟು ಮೂಟೆ ಇದೆ, ಮತ್ತೆ ಒಂದು ಪೆಟ್ಟಿಗೆ. ಅದರಲ್ಲಿ ಬಟ್ಟೆ ಕಾಣಿಸ್ತಾ ಇದೆ. ಮತ್ತೆ ಈ ವ್ಯಕ್ತಿ ಬೇರೆ ಯಾವುದೇ ವಸ್ತುಗಳನ್ನು ಇಟ್ಟಿಲ್ಲ. ಹೌದಾ? ಹಾಗಿದ್ರೆ ಆ ಎಲ್ಲ ಖಜಾನೆ ಆ ಪೆಟ್ಟಿಗೆಯಲ್ಲೇ ಇರ್ಬೇಕು. ನೀವಂತೂ ತುಂಬಾ ಚಾಲಾಕಿ ಅಣ್ಣ. ನಡಿ ಮೋಹಿತ್, ಖಾಲಿ ಮಾಡ್ಬಿಡೋಣ.
ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಆ ಪೆಟ್ಟಿಗೆಯನ್ನ ತೆಗಿತಾರೆ. ಅವ್ರಿಗೆ ಚಿನ್ನ ಬೆಳ್ಳಿಯ ನಾಣ್ಯಗಳು ಸಿಗುತ್ತೆ. ಅವರಿಬ್ರು ಆ ಪೂರ್ತಿ ಪೆಟ್ಟಿಗೆಯನ್ನ ಎತ್ಕೊಂಡು ಅಲ್ಲಿಂದ ಓಡ್ ಹೋಗ್ಬಿಡ್ತಾರೆ. ಅಯ್ಯೋ ಅಣ್ಣ ಲಲಿತ್ ಮೋಹಿತ್, ಎಲ್ಲಿಗೋದ್ರಿ ನೀವಿಬ್ರು? ನಾನು ಊಟ ತಂದಿದ್ದೀನಿ. ಲಚ್ಚು 4 ಕಡೆಗಳಲ್ಲಿ ನೋಡ್ತಾನೆ, ಆದ್ರೆ ಅವನಿಗೆ ಅಲ್ಲಿ ಯಾರೂ ಕಾಣಿಸೋದೇ ಇಲ್ಲ. ಆಮೇಲೆ ಅವನು ಒಳಗಡೆ ಬಂದ್ ನೋಡ್ತಾನೆ, ಅವನ ಪೆಟ್ಟಿಗೆ ಕಾಣೆ ಆಗೋಗಿರತ್ತೆ. ಇದನ್ನ ನೋಡಿ ಅವನು ಅಳೋಕೆ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನಾನ್ ಮೋಸ ಹೋದೆ, ನಾನ್ ಮುಳುಗೋದೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಹೋಯ್ತು. ಇನ್ ಮುಂದೆ ನಾನು ಏನ್ ಮಾಡೋದು? ಲಚ್ಚು ಮುಖ್ಯಸ್ಥನ ಮನೆಗೆ ಬಂದ್ಬಿಡ್ತಾನೆ. ಮುಖ್ಯಸ್ಥರೇ ಏನಾಯ್ತಪ್ಪ? ಯಾಕೆ ಅಳ್ತಾ ಇದ್ಯಾ? ಎಲ್ಲ ಹಾಳಾಗೋಯ್ತು, ನಾನ್ ಮುಳುಗೋದೆ. ಸ್ವಲ್ಪ ಸಮಾಧಾನ ಮಾಡ್ಕೋ, ಮತ್ತೆ ನನಗೆ ಎಲ್ಲ ಕರೆಕ್ಟಾಗಿ ಹೇಳು. ನೀವು ಇಬ್ರು ವ್ಯಕ್ತಿನ ಕಳಿಸಿದ್ರಲ್ಲ, ಅವ್ರು ನನ್ನ ಎಲ್ಲ ದುಡ್ಡನ್ನ, ನಾನ್ ಜೀವನ ಪೂರ್ತಿ ದುಡ್ದಿರೋ ದುಡ್ಡನ್ನ ಕಳ್ತನ ಮಾಡಿದ್ರು, ಮತ್ತೆ ಅಲ್ಲಿಂದ ಓಡ್ ಹೋಗಿದ್ದಾರೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅವರಿಬ್ರು ಪೂರ್ತಿ ದುಡ್ಡನ್ನು ಕಳ್ತನ ಮಾಡಿದ್ರ? ಎಷ್ಟು ದುಡ್ಡಿತ್ತು ಆ ಪೆಟ್ಟಿಗೆಯಲ್ಲಿ? ತುಂಬಾ ದುಡ್ಡಿತ್ತು. ನಾನ್ ಜೀವಮಾನ ಪೂರ್ತಿ ದುಡ್ದಿರೋ ದುಡ್ಡೆಲ್ಲ ಅದರಲ್ಲಿತ್ತು. ನಾನು ನನ್ನ ಮನೆ ಮತ್ತೆ ಜಮೀನೆಲ್ಲ ಮಾರಿ ಆ ದುಡ್ಡು ತಗೊಂಡು ಬಂದಿದ್ದೆ. ಈ ಊರಿಗೆ ಬಂದು ಹೊಸ ಜೀವನ ಶುರು ಮಾಡೋಣ ಅಂತಿದ್ದೆ. ಚಿನ್ನದ ನಾಣ್ಯಗಳು ಕೂಡ ತುಂಬಾ ಇತ್ತು ಅದರಲ್ಲಿ. ಓಹೋ, ಇದಂತೂ ತುಂಬಾ ದುಃಖವಾಗಿರೋ ವಿಷಯ ಕಣಪ್ಪ. ಇರು, ನಾನ್ ನಿನ್ಗೋಸ್ಕರ ಕುಡಿಯಕ್ಕೆ ನೀರ್ ತಗೊಂಡ್ ಬರ್ತೀನಿ. ಆ ಊರಿನ ಮುಖ್ಯಸ್ಥ ಎದ್ದು ಮುಂದೆ ಹೋಗ್ತಿರ್ತಾನೆ. ಆಗ ಅವನ ಜೇಬಿಂದ ಒಂದು ಚಿನ್ನದ ನಾಣ್ಯ ಬೀಳುತ್ತೆ. ಲಚ್ಚು ಅದನ್ನ ಎತ್ಕೋತಾನೆ, ಮತ್ತೆ ಅದನ್ನ ತುಂಬಾ ಗಮನ ಇಟ್ಟು ನೋಡ್ತಾನೆ. ಮುಖ್ಯಸ್ಥರೇ, ಈ ನಾಣ್ಯ, ಈ ಚಿನ್ನದ ನಾಣ್ಯ ನಂದು. ಅಂದ್ರೆ ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ? ನನಗೆ ನನ್ನ ದುಡ್ಡು ವಾಪಸ್ ಕೊಡಿ. ಹೌದಾ? ಕೊನೆಗೂ ನಿನಗೆ ಎಲ್ಲ ವಿಷಯ ಗೊತ್ತಾಗೋಯ್ತಲ್ಲ. ಪರವಾಗಿಲ್ಲ, ಈಗ ಗೊತ್ತಾದ್ರೂ ಕೂಡ ನಿನ್ ಕೈಲಿ ಏನ್ ಮಾಡ್ಕೊಳಕ್ಕಾಗತ್ತೆ? ಆಚೆ ಬಂದ್ರ ಲಲಿತ್ ಮತ್ತೆ ಮೋಹಿತ್. ಲಲಿತ್ ಮತ್ತೆ ಮೋಹಿತ್ ಇಬ್ರು ಅಲ್ಲಿಗೆ ಬರ್ತಾರೆ. ನೀವ್ 3 ಜನ ಸೇರ್ಕೊಂಡಿದ್ದೀರಾ, ನನಗೆ ಅರ್ಥ ಆಯ್ತು. ಸುಮ್ನೆ ಇರಪ್ಪ, ದುಡ್ಡಿನ ಬಗ್ಗೆ ಅಷ್ಟೊಂದು ಆಸೆ ಒಳ್ಳೇದಲ್ಲ. ಅದಕ್ಕೆ ನಾವುಗಳು ನಿನ್ನಿಂದ ಅದನ್ನ ಕಿತ್ಕೊಂಡ್ವಿ. ಹೌದು ಲಚ್ಚು ಅಣ್ಣ, ನಾವು ನಿನಗೆ ಉಪಕಾರ ಮಾಡಿದೀವಿ. ನಿನ್ನ ಹತ್ರ ಇರೋ ಭಾರನ ಕಮ್ಮಿ ಮಾಡಿದೀವಿ. ಆಚೆ ತಳ್ಳಿ ಅವನ್ನ. ಲಲಿತ್ ಮತ್ತೆ ಮೋಹಿತ್ ಅವನನ್ನ ಆಚೆ ತಳ್ಳಿಬಿಡ್ತಾರೆ. ಹೋಗೋ ಇಲ್ಲಿಂದ. ಇನ್ ಮುಂದೆ ಮುಖ್ಯಸ್ಥರ ಮನೆ ಹತ್ರ ಕಾಣಿಸ್ಕೊಳಕ್ ಹೋಗ್ಬೇಡ. ಲಚ್ಚು ಅಳ್ತಾ ಅಳ್ತಾ ಕಾಡಿನ ಕಡೆಗೆ ಹೋಗಿ ಕೂತ್ಬಿಡ್ತಾನೆ. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ. ಯಾಕಪ್ಪ, ಯಾಕೆ ಅಳ್ತಾ ಇದೀಯಾ? ನಿಮ್ಗೆ ಅರ್ಥ ಆಗಲ್ಲ. ಒಬ್ಬ ಬಿಕಾರಿ ಇನ್ನೊಬ್ಬ ಬಿಕಾರಿನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ವ್ಯರ್ಥ ಆಗುತ್ತಪ್ಪ. ನಾನು ಬಿಕಾರಿ ಅಲ್ಲ. ನನ್ನ ಎಲ್ಲ ದುಡ್ಡು ಈ ಊರಿನ ಮುಖ್ಯಸ್ಥ ಕಳ್ತನ ಮಾಡಿದ್ದಾನೆ. ಹಾಗಾದ್ರೆ ನೀನು ಈಗ ಬಿಕಾರಿ ಆದ್ಯಲ್ಲ. ಹಾ, ಬಹುಶಃ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನಾನು ಏನ್ ಮಾಡ್ಲಿ? ನನಗೊಂದು ಅರ್ಥ ಆಗ್ತಾನೆ ಇಲ್ವಲ್ಲ. ನನಗೆ ಸ್ವಲ್ಪ ದುಡ್ಡನ್ನ ಕೊಡು, ಆಗ ನಾನು ನಿನಗೆ ಸಹಾಯ ಮಾಡಬಹುದು. ಇಷ್ಟೋ ತನಕ ಬಿಕಾರಿ ಅಂತ ಹಂಗಿಸ್ತಾ ಇದ್ದೆ, ಈಗ ದುಡ್ಡು ಕೇಳ್ತಾ ಇದೀಯಾ? ವಿಚಿತ್ರವಾಗಿದೆಯಪ್ಪ. ಅರ್ಥ ಆಗುತ್ತೆ, ಆದ್ರೆ ಎಷ್ಟು ಹಸುವಾಗಿದೆ ಅಂದ್ರೆ ನಾನು ಏನ್ ಮಾಡ್ಲಿ? ಲಚ್ಚು ತನ್ನ ಜೇಬಿಂದ ಎಲ್ಲ ದುಡ್ಡನ್ನ ತೆಗೆದು ಆ ಬಿಕಾರಿಗೆ ಕೊಟ್ಬಿಡ್ತಾನೆ. ನನ್ನ ಹತ್ರ ಇದೇ ಕೊನೆದಾಗ ಉಳ್ದಿರೋ ದುಡ್ಡು. ಎಲ್ಲಾ ದುಡ್ಡು ನನಗಂತಾನೆ ಕೊಟ್ಬಿಟ್ಯಾ? ಮತ್ತೆ ನಿನಗಂತ ಯಾಕೆ ಉಳಿಸ್ಕೊಂಡಿಲ್ಲ? ನೀನು ಕೂಡ ಕಷ್ಟದಲ್ಲೇ ಇದೀಯಾ. ನಾನಂತೂ ಇವತ್ತು ಊಟ ಮಾಡಿದ್ದೆ. ನೀನು ಇದರಿಂದ ಊಟ ತಗೋ. ಏನ್ ಕೇಳ್ತೀಯ? ನೀನ್ ಕೇಳಿದ್ನ ನಾನು ಕೊಡ್ತೀನಿ. ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಹೇಳು. ಬಹುಶಃ ನೀನು ಸುಳ್ಳು ಹೇಳ್ತಿಲ್ಲ ಅನ್ಸುತ್ತೆ, ಆದ್ರೆ ಈಗ ಯೋಚನೆ ಮಾಡಷ್ಟು ಶಕ್ತಿ ಇಲ್ಲ. ನಾನ್ ನಿನ್ನ ಹತ್ರ ಅದನ್ನ ಕೇಳಕ್ಕೂ ಆಗಲ್ಲ. ನಿನ್ ಮನ್ಸಲ್ಲಿ ನಿನಗೆ ಏನ್ ಅನ್ಸುತ್ತೋ ಅದನ್ನ ಕೊಡು. ಸರಿ, ನೀನು ಯಾವ ಮನೆಯಲ್ಲಿ ವಾಸವಾಗಿದ್ಯೋ ಅಲ್ಲಿ ಒಂದು ಅದ್ಭುತವಾದ ಬಂಗಲೆ ಬರುತ್ತೆ. ಏನು ನಿಜಾನಾ? ಅಷ್ಟು ದೊಡ್ಡ ಬಂಗಲೆನಾ? ನನಗೆ ಕೊಡ್ತಾ ಇದೀಯಾ? ನಾನು ಅಂತ ಜೀವನದಿಂದ ದೂರ ಬಂದಿದ್ದೀನಿ ಗೆಳೆಯ. ನಾನು ಯಾರ ಹತ್ರ ಭಿಕ್ಷೆ ಕೂಡ ಬೇಡಲ್ಲ, ಮತ್ತೆ ಯಾರಿಗೆ ಏನು ಕೂಡ ಕೊಡಲ್ಲ. ದಾನವಾಗಿ ಏನಾದ್ರೂ ಕೊಟ್ರೆ ಏನು ಹೇಳ್ದೆ ಅದನ್ನ ಸ್ವೀಕಾರ ಮಾಡ್ತೀನಿ. ನಿನ್ನ ಹತ್ರ ನಾನು ಕೇಳ್ದೆ, ಅದ್ರ ಬದಲಿಗೆ ನಿನಗಿದ್ನ ಕೊಡ್ತಾ ಇದ್ದೀನಿ. ಆಗ ಆ ಭಿಕ್ಷುಕ
ಅಲ್ಲಿ ಒಂದು ಪೆಟ್ಟಿಗೆಯನ್ನ ಪ್ರತ್ಯಕ್ಷ ಮಾಡ್ತಾನೆ ಮತ್ತೆ ಲಚ್ಚುಗೆ ಕೊಡ್ತಾನೆ. ಈ ಪೆಟ್ಟಿಗೆಯಲ್ಲಿ ಏನಿದೆ? ನೋಡಪ್ಪ, ಈ ಪೆಟ್ಟಿಗೆಯಲ್ಲಿ ಲೆಕ್ಕ ಮಾಡಕ್ ಆಗದೆ ಇರೋಷ್ಟು ದುಡ್ಡಿದೆ. ನಿನಗೆ ಯಾವತ್ತೂ ಕೂಡ ದುಡ್ಡಿಗೆ ಕಡಿಮೆ ಆಗಲ್ಲ. ನಿನ್ನ ಬಿಟ್ಟು ಬೇರೆ ಯಾರಾದ್ರೂ ಈ ಪೆಟ್ಟಿಗೆ ತೆರೆಯೋದಕ್ಕೆ ಪ್ರಯತ್ನ ಪಟ್ರೆ ಅವ್ರಿದ್ರಲ್ಲಿ ಬಂದಿಯಾಗಿ ಹೋಗ್ತಾರೆ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಹರ್ಷಿಗಳೇ. ಅಯ್ಯೋ ಏನಪ್ಪ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ದೇವ್ರ ಹೆಸರು ಹೇಳು ಮತ್ತೆ ಕೆಲ್ಸ ಮಾಡು. ಏನೇ ಕಷ್ಟ ಬಂದ್ರೂ ತಲೆ ಕೆಡ್ಸ್ಕೋಬೇಡ. ಲಚ್ಚು ಕೈ ಜೋಡಿಸಿ ಆ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನೆ ಮತ್ತೆ ಆ ಭಿಕ್ಷುಕ ಹೋದ್ಮೇಲೆ ತನ್ನ ಮುರುಕಲ್ ಮನೆ ಕಡೆಗೆ ಬಂದ್ಬಿಡ್ತಾನೆ. ಅವನ್ ಬಂದು ಬಾಗಿಲ್ ತೆಗ್ದು ನೋಡ್ತಾನೆ. ಆಗ ಆ ಮನೆ ಒಳಗಿಂದ ಒಳ್ಳೆ ಅರಮನೆ ತರ ಆಗಿರತ್ತೆ. ವಾ, ಇದಂತೂ ನಿಜವಾಗ್ಲೂ ಒಂದು ಬಂಗ್ಲೆ ಆಗಿದೆ. ಲಚ್ಚು ತುಂಬಾನೇ ಆಶ್ಚರ್ಯಚಕಿತನಾಗಿ ಆ ಇಡೀ ಬಂಗ್ಲೆಯನ್ನ ನೋಡ್ತಾ ಇರ್ತಾನೆ. ಆಗ ಅವನ್ಗೆ ಯಾರೋ ಬಾಗಿಲ್ ಬಡಿಯುವಂತ ಶಬ್ದ ಕೇಳಿಸ್ತಾ ಇರುತ್ತೆ. ಆ ಪೆಟ್ಟಿಗೆಯನ್ನ ಅಲ್ಲಿಟ್ಟು ಅವನು ಬಾಗಿಲ್ ತೆಗೆಯೋದಕ್ಕೆ ಅಂತ ಹೋಗ್ತಾನೆ. ಬಾಗಿಲ್ ತೆಗಿತಾ ಇದ್ದ ಹಾಗೆ ಲಲಿತ್ ಮತ್ತೆ ಮೋಹಿತ್ ಒಳಗಡೆಗೆ ಬರ್ತಾರೆ. ಮತ್ತೆ ಒಂದೇ ಒಂದು ಕ್ಷಣದಲ್ಲಿ ಗರ ಬಡ್ದವ್ರಾಗೆ ನಿಂತ್ಬಿಡ್ತಾರೆ. ಇದೇನಿದು? ಹೇಗೆ? ಎಲ್ಲಿಂದ? ಯಾವಾಗಿಂದ? ಏನು ವಿಷಯ? ಮತ್ತೆ ಯಾಕೆ ಬಂದ್ರಿ ಇಲ್ಲಿ? ಮುಖ್ಯಸ್ಥರೇ! ಮುಖ್ಯಸ್ಥ ಕೂಡ ಮನೆ ಒಳಗಡೆಗೆ ಬರ್ತಾರೆ. ಏನು ವಿಷಯ? ನನ್ನಿಂದ ಈಗ ನಿಮ್ 3 ಜನಕ್ಕೆ ಏನ್ ಬೇಕು? ಅದ್ಭುತವಾಗಿದೆ ಈ ಬಂಗ್ಲೆ. ಇದ್ ನಿಂಗೆ ಎಲ್ಲಿ ಸಿಕ್ತು? ನಿನಗೆ ಅಂದ್ರೆ ನಿನ್ ಕೆಲ್ಸ ನೀನ್ ನೋಡ್ಕೋ. ಮತ್ತೆ ಈಗ ಇಲ್ಲಿಂದ ಹೋಗ್ತಾ ಇರು. ಸ್ವಲ್ಪ ದಿನದಲ್ಲೇ ಈ ಮನೆನ ನಂದಾಗಿಸ್ಕೋತೀನಿ. ಮತ್ತೆ ಆ ಪೆಟ್ಟಿಗೆ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದರಲ್ಲಿ ಬಹುಶಃ ತುಂಬಾ ದುಡ್ಡಿದೆ ಅನ್ಸುತ್ತೆ ಅಲ್ವಾ? ಆ ಮುಖ್ಯಸ್ಥರೇ, ಸರಿಯಾಗಿ ಹೇಳ್ತಾ ಇದೀರಾ. ಇವನು ಮೊದ್ಲು ಬರುವಾಗ ಇತ್ತಲ್ಲ ಪೆಟ್ಟಿಗೆ, ಅದೇ ತರ ಕಾಣಿಸ್ತಾ ಇದೆ ಇದು. ನಾವ್ ಅನ್ಕೊಂಡ್ವಿ ಇವನ ಹತ್ರ ಒಂದೇ ಪೆಟ್ಟಿಗೆ ಇರೋದು ಅಂತ, ಆದ್ರೆ ಇವನ ಹತ್ರ ಅಂತೂ ಇನ್ನೊಂದ್ ಪೆಟ್ಟಿಗೆ ಕೂಡ ಇದೆ. ಇಷ್ಟೊಂದು ದೊಡ್ಡ ಅದ್ಭುತವಾದ ಬಂಗ್ಲೆ ನನ್ನಂತ ಮುಖ್ಯಸ್ಥನ ಹತ್ರ ಮಾತ್ರ ಇರ್ಬೇಕು. ಮತ್ತೆ ಈ ಪೆಟ್ಟಿಗೆ ನನಗೆ ಬಂಗ್ಲೆ ಜೊತೆ ಸಿಗ್ತಾ ಇದೆ. ಅಬ್ಬಬ್ಬಾ, ಲಾಟ್ರಿ! ಬನ್ನಿ, ಇದನ್ನ ತೆರೆಯೋಣ ಮುಖ್ಯಸ್ಥರೇ. ಇಲ್ಲ, ಅದನ್ನ ಮುಟ್ಬೇಡಿ. ಅದನ್ನ ನಾನ್ ಮಾತ್ರ ತೆರಿಬಹುದು. ಒಂದ್ ವೇಳೆ ಬೇರೆ ಯಾರಾದ್ರೂ ತೆರೆಯೋಕೆ ಪ್ರಯತ್ನ ಪಟ್ರೆ ಗೊತ್ತಿಲ್ಲ ಏನಾಗುತ್ತೋ ಅಂತ. ನಮ್ಮನ್ನೇನ್ ಮುಟ್ಟಾಳ್ರು ಅನ್ಕೊಂಡಿದ್ಯಾ? ಲಚ್ಚು ಮಾತನ್ನ ನಿಲ್ಸಿ ಮುಖ್ಯಸ್ಥ ಲಲಿತ್ ಮತ್ತೆ ಮೋಹಿತ್ ಆ ಪೆಟ್ಟಿಗೆಯನ್ನ ತೆಗಿತಾರೆ. ಮತ್ತೆ ಅವರು ಪೆಟ್ಟಿಗೆಯನ್ನ ತೆಗಿತಿದ್ದ ಹಾಗೆ ಅದು ಅವ್ರ ಮೂವರ್ನು ಒಳಗಡೆಗೆ ಹೇಳ್ಕೊಳತ್ತೆ. ಲಚ್ಚು ಅವ್ರ ಮೂವರ್ನು ನೋಡ್ತಾ ನಿಂತ್ಬಿಡ್ತಾನೆ. ಮತ್ತೆ ಭಯದಿಂದ ಆ ಪೆಟ್ಟಿಗೆಯನ್ನ ತೆಗೆದು ನೋಡ್ತಾ ಇರ್ತಾನೆ. ಆ ಪೆಟ್ಟಿಗೆಯಲ್ಲಿ ಬರೀ ವಜ್ರ ಮತ್ತೆ ವೈಡೂರ್ಯಗಳೇ ಇರುತ್ತೆ. ಆದ್ರೆ ಆ 3 ಜನ ಎಲ್ ಹೋದ್ರು ಇದಂತೂ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಲ್ಲಿಂದ ಲಚ್ಚು ತನ್ನ ಮುರುಕಲು ಮನೆಯಲ್ಲಿ ಸಂತೋಷವಾಗಿ ಇದ್ದ.